ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಿಸಿದೆ? ಇದು ಓಜೋನ್ ಪದರ ಕ್ಷೀಣಿಸುವಿಕೆಗೆ ಸಂಬಂಧಪಟ್ಟ ಹಾಗೆ ಮಾಡಿಕೊಂಡಂತಹ ಒಪ್ಪಂದವಾಗಿದೆ. 1987ರಲ್ಲಿ ಇದನ್ನು ಜಾರಿಗೆ ತರಲಾಯಿತು. ಮ್ಯಾಸ್ಟ್ರಿಕ್ಟ್ ಒಪ್ಪಂದ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಇದು 1991ರಲ್ಲಿ ಐರೋಪ್ಯ ಒಕ್ಕೂಟಗಳೇನಿದ್ದಾವೆ ಅವು ಮಾಡಿಕೊಂಡಂತಹ ಒಪ್ಪಂದವನ್ನು ಮ್ಯಾಸ್ಟ್ರಿಕ್ಟ್ ಒಪ್ಪಂದ ಅಂತ ಕರಿತೀವಿ. ವಿಶ್ವ ಅಭಿವೃದ್ಧಿ ವರದಿಯನ್ನು ಪ್ರಕಟಿಸುವಂತಹ ಸಂಸ್ಥೆ ಯಾವುದು? ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅಥವಾ WDR ಅಂತ ಕರಿತೀವಿ. ಇದನ್ನು ವಾರ್ಷಿಕವಾಗಿ ಪ್ರಕಟಿಸುವಂತಹ ಸಂಸ್ಥೆ IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಎನ್ನುವಂತಹ ಸಂಸ್ಥೆ ಏನಿದೆ, ಇದು 1978ರಿಂದ ಪ್ರತಿ ವರ್ಷ ಪ್ರಕಟಣೆಯನ್ನ ಮಾಡುತ್ತೆ. ಸರ್ವೆ ಆಫ್ ಇಂಡಿಯಾ ಯಾವ ಸಚಿವಾಲಯದ ಅಧೀನದಲ್ಲಿದೆ? ಸರ್ವೆ ಆಫ್ ಇಂಡಿಯಾ ಅನ್ನುವಂಥ ಸಂಸ್ಥೆ ಯಾವ ಸಚಿವಾಲಯದ ಅಧೀನದಲ್ಲಿ ಬರುತ್ತೆ? ಇದಕ್ಕೆ ಸರಿಯಾದ ಉತ್ತರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಏನಿದೆ ಇದರ ಅಡಿಯಲ್ಲಿ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯು ಕರ್ತವ್ಯವನ್ನು ನಿರ್ವಹಿಸುತ್ತದೆ. ವಿದೇಶಗಳಲ್ಲಿ ರಾಷ್ಟ್ರಪತಿಗಳ ಪ್ರತಿನಿಧಿಗಳಾಗಿ ಕಾರ್ಯವನ್ನು ನಿರ್ವಹಿಸುವವರು ಯಾರು? ವಿದೇಶಾಂಗ ಸಚಿವರು, ಉನ್ನತಾಧಿಕಾರಿಗಳು, ರಾಷ್ಟ್ರಪತಿ ಸಚಿವಾಲಯ, ಭಾರತೀಯ ರಾಯಭಾರಿಗಳು. ಭಾರತೀಯ ರಾಯಭಾರಿಗಳು ಅಥವಾ ಇಂಡಿಯನ್ ಅಂಬಾಸಿಡರ್ಸ್ ಅಂತ ಕರಿತೀವಿ. ಪ್ರತಿಯೊಂದು ದೇಶದಲ್ಲೂ ಸಮೇತ ನಮ್ಮ ದೇಶದ ಇಂಡಿಯನ್ ಅಂಬೆಸಿ ಅನ್ನುವಂತಹ ಕಚೇರಿ, ಭಾರತೀಯ ರಾಯಭಾರಿ ಕಚೇರಿ ಇರುತ್ತೆ. ಅಲ್ಲಿ ರಾಷ್ಟ್ರಪತಿಗಳ ಪ್ರತಿನಿಧಿಗಳಾಗಿ ಭಾರತೀಯ ರಾಯಭಾರಿಗಳು ಕೆಲಸವನ್ನ ಮಾಡ್ತಾರೆ. ಕೇಂದ್ರ ಸರ್ಕಾರದಲ್ಲಿ ಶಾಸಕಾಂಗದ ಮತ್ತು ಹಣಕಾಸಿಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನು ಯಾರು ಕೈಗೊಳ್ಳುವರು? ಸಚಿವ ಸಂಪುಟ, ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ. ಇದಕ್ಕೆ ಸರಿ ಉತ್ತರ ಪ್ರಧಾನಮಂತ್ರಿ ನೇತೃತ್ವದ ಸಚಿವ ಸಂಪುಟ ಏನಿರುತ್ತೆ ಅದು ಸರ್ಕಾರದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ಕೇರಳದ ಪ್ರಸಿದ್ಧ ನೃತ್ಯ ರೂಪಕ ಯಾವುದು? ಆಯ್ಕೆಗಳು ಕರಗ, ಕಥಕ್ಕಳಿ, ಯಕ್ಷಗಾನ, ಕುಚಿಪುಡಿ. ಸರಿಯಾದಂತಹ ಆಯ್ಕೆ 2 ಕಥಕ್ಕಳಿ. ಕಥಕ್ಕಳಿಯು ಅತ್ಯಂತ ಶೈಲೀಕೃತ ಶಾಸ್ತ್ರೀಯ ಭಾರತೀಯ ನೃತ್ಯ ನಾಟ್ಯ ಪ್ರಕಾರವಾಗಿದೆ. ಇದರಲ್ಲಿ ಪಾತ್ರಧಾರಿಗಳ ಆಕರ್ಷಕ ಅಲಂಕಾರ, ವೈಭವವಾದ ವೇಷಭೂಷಣ, ಹಾಗೆಯೇ ವಿಶೇಷವಾದಂಥ ಭಾವಭಂಗಿಗಳು, ಹಿನ್ನೆಲೆ ಸಂಗೀತ, ಪೂರಕವಾದಂಥ ತಾಳವಾದ್ಯಗಳೊಂದಿಗೆ ಇದನ್ನು ಪ್ರಸ್ತುತಪಡಿಸಲಾಗುತ್ತದೆ. ಕೇರಳ ರಾಜ್ಯದಲ್ಲಿ ಸುಮಾರು 17ನೇ ಶತಮಾನದಲ್ಲಿ ಇದು ಹುಟ್ಟಿತು ಎನ್ನುವಂತಹ ಒಂದು ಪ್ರತೀತಿ ಇದೆ. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯ ಸೇವೆಯನ್ನು ಪಡೆದ ಭಾರತದ ಮೊದಲ ಖಾಸಗಿ ಸಂಸ್ಥೆ ಯಾವುದು? ಕೈಗಾರಿಕೆಗಳಿಗೆ ಭದ್ರತಾ ಸೇವೆಯನ್ನು ಒದಗಿಸುವ ಸಲುವಾಗಿ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಅಸ್ತಿತ್ವದಲ್ಲಿದ್ದು ಇದರ ಒಂದು ಸೇವೆಯನ್ನು ಪಡೆದಂಥ ಮೊದಲ ಖಾಸಗಿ ಸಂಸ್ಥೆ ಕರ್ನಾಟಕದ ಖ್ಯಾತ ಸಂಸ್ಥೆಯಾದಂತಹ ಇನ್ಫೋಸಿಸ್. ತಂತ್ರಜ್ಞಾನ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ಭಾರತದ ಅತ್ಯುನ್ನತ ಸಂಸ್ಥೆ ಇನ್ಫೋಸಿಸ್. ಇದರ ಒಂದು ಸಂಸ್ಥಾಪಕರು NR ನಾರಾಯಣ ಮೂರ್ತಿರವರು. ಅಂತಾರಾಷ್ಟ್ರೀಯ ಹಣಕಾಸು ನಿಗಮದ ಮುಖ್ಯ ಕಚೇರಿ ಎಲ್ಲಿದೆ? ದ ಹೆಡ್ ಕ್ವಾರ್ಟರ್ ಆಫ್ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ. ಇದರ ಒಂದು ಮುಖ್ಯ ಕೇಂದ್ರ ಕಚೇರಿ ಅಮೆರಿಕದ ವಾಷಿಂಗ್ಟನ್ DC ನಲ್ಲಿದೆ. ವಾಷಿಂಗ್ಟನ್ DC ಅಮೆರಿಕದ ರಾಜಧಾನಿಯೂ ಸಮೇತ ಹೌದು. ದೇಹದಲ್ಲಿ ಹರಿಯುವ ರಕ್ತದ ಯಾವ ಅಂಶವನ್ನು ರಕ್ತದ ಸಕ್ಕರೆ ಅಥವಾ ಬ್ಲಡ್ ಶುಗರ್ ಎನ್ನುವರು? ಲ್ಯಾಕ್ಟೋಸ್, ಸುಕ್ರೋಸ್, ಗ್ಯಾಲಾಕ್ಟೋಸ್, ಗ್ಲೂಕೋಸ್. ಇದಕ್ಕೆ ಸರಿ ಉತ್ತರ ಗ್ಲೂಕೋಸ್ ಅಂಶವನ್ನು, ರಕ್ತದಲ್ಲಿ ಹರಿಯುವಂತಹ ಗ್ಲೂಕೋಸ್ ಅಂಶವನ್ನು ಬ್ಲಡ್ ಶುಗರ್ ಅಂತ ಕರೀತಾರೆ. ಡಯಾಬಿಟಿಕ್ ಪೇಷಂಟ್, ಮಧುಮೇಹ ರೋಗಿಗಳಲ್ಲಿ ಇದರ ಪ್ರಮಾಣ ಜಾಸ್ತಿ ಇರುತ್ತದೆ. ಈ ಕೆಳಗಿನ ಯಾವ ರಾಷ್ಟ್ರಪತಿಯ ಅವಧಿಯಲ್ಲಿ ದೇಶದಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಹೇರಲಾಯಿತು? ಫಕ್ರುದ್ದೀನ್ ಅಲಿ ಅಹಮದ್. ಇವರ ಆಡಳಿತ ಅವಧಿಯ ಸಂದರ್ಭದಲ್ಲಿ ಅಂದರೆ 1975ರಲ್ಲಿ ದೇಶದಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುತ್ತೆ. ಆಗ ರಾಷ್ಟ್ರಪತಿಯಾಗಿದ್ದಂಥವರು ಫಕ್ರುದ್ದೀನ್ ಅಲಿ ಅಹಮದ್ ರವರು. ಕರ್ನಾಟಕದಲ್ಲಿ ಆಯುಷ್ ಇಲಾಖೆಯನ್ನು ಯಾವಾಗ ಸ್ಥಾಪಿಸಲಾಯಿತು? 2003ರಲ್ಲಿ. ಭಾರತೀಯ ವೈದ್ಯ ಪದ್ಧತಿ ಮತ್ತು ಹೋಮಿಯೋಪತಿ ಇಲಾಖೆ ಮಾರ್ಚ್ 1995 ಆಯುರ್ವೇದ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ, ಯುನಾನಿ, ಹೋಮಿಯೋಪತಿ ಮಾಹಿತಿ ಒದಗಿಸುವ ದೃಷ್ಟಿಯಿಂದ
2003ರಲ್ಲಿ ಇದಕ್ಕಾಗಿಯೇ ಪ್ರತ್ಯೇಕವಾದಂಥ ಆಯುಷ್ ಇಲಾಖೆಯನ್ನು ಕರ್ನಾಟಕದಲ್ಲಿ ಮರುನಾಮಕರಣ ಮಾಡಲಾಯಿತು. ಭಾರತದ ಉತ್ತರದ ತುತ್ತತುದಿ ಎಂದು ಈ ಕೆಳಗಿನ ಯಾವ ಸ್ಥಳವನ್ನು ಕರೆಯಲಾಗಿದೆ? ಇಂದಿರಾ ಹೈಟ್, ಇಂದಿರಾ ಕೋಯಲ್, ಇಂದಿರಾ ಪಾಯಿಂಟ್ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಇಂದಿರಾ ಕೋಯಲ್. ಇದು ಭಾರತದ ಉತ್ತರದ ತುದಿಯಾಗಿದ್ದು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಕಂಡುಬರುತ್ತದೆ. ಇಸ್ಲಾಂ ಧರ್ಮದಲ್ಲಿ ಹಿಜರಾ ಶಕೆ ಆರಂಭವಾದ ವರ್ಷ ಯಾವುದು? ಯಾವುದನ್ನ ಹಿಜರಾ ಶಕೆ ಅಂತ ಕರೀತಾರೆ? ಕ್ರಿಸ್ತಶಕ 622. ಸೊ ಈ ಒಂದು ವರ್ಷವನ್ನು ಇಸ್ಲಾಂ ಧರ್ಮದಲ್ಲಿ ಹಿಜರಾ ಶಕೆ ಅಂತ ಕರೀತಾರೆ. ಇದಕ್ಕೆ ಕಾರಣ ಇಸ್ಲಾಂ ಧರ್ಮದ ಸ್ಥಾಪಕರಾದಂತಹ ಪ್ರವಾದಿ ಮುಹಮ್ಮದರು ಮೆಕ್ಕಾದಿಂದ ಮದೀನಾಕ್ಕೆ ತಮ್ಮ ಸ್ಥಳವನ್ನು ಬದಲಾವಣೆ ಮಾಡ್ತಾರೆ ಅಥವಾ ಪಲಾಯನವನ್ನು ಮಾಡ್ತಾರೆ. ಈ ಒಂದು ವರ್ಷದಲ್ಲಿ ಈ ಕಾರಣಕ್ಕೆ ಈ ಒಂದು ಘಟನೆಯನ್ನು ಹಿಜರಾ ಶಕೆ ಎಂದು ಇಸ್ಲಾಂ ಧರ್ಮದಲ್ಲಿ ಗುರುತಿಸಲಾಗಿದೆ. ಈ ಕೆಳಗಿನ ಯಾವ ದೇವಾಲಯ ಮಧ್ಯಪ್ರದೇಶದ ಖಜುರಾಹೋವಿನಲ್ಲಿದೆ? ಖಂಡಾರ್ಯ ಮಹಾದೇವ ದೇವಾಲಯ. ಶಿವನಿಗೆ ಸಂಬಂಧಪಟ್ಟಂತಹ ಈ ಒಂದು ಖಂಡಾರ್ಯ ಮಹಾದೇವ ದೇವಾಲಯವನ್ನು ದಂಗದೇವ ಎಂಬ ಚಂದೇಲ ವಂಶದ ಅರಸ ಕ್ರಿಸ್ತಶಕ 999ರಲ್ಲಿ ನಿರ್ಮಾಣವನ್ನು ಮಾಡ್ತಾನೆ. ಭಾರತದ ಪ್ರಸಿದ್ಧ ದೇವಾಲಯಗಳಲ್ಲಿ ಖಂಡಾರ್ಯ ಮಹಾದೇವ ದೇವಾಲಯ ಕೂಡ ಒಂದು. ಕೌಟಿಲ್ಯನ ಅರ್ಥಶಾಸ್ತ್ರ ಈ ಕೆಳಗಿನ ಯಾವ ವಿಷಯದೊಂದಿಗೆ ಚರ್ಚಿಸುತ್ತದೆ? ಇದು ಕೂಡ ಅನೇಕ ಬಾರಿ ಪುನರಾವರ್ತನೆಯಾದಂತಹ ಪ್ರಶ್ನೆ. ಕೌಟಿಲ್ಯನ ಅರ್ಥಶಾಸ್ತ್ರ ಏನಿದೆ ಬಹುಮುಖ್ಯವಾಗಿ ರಾಜ್ಯದ ಆಡಳಿತದ ಬಗ್ಗೆ ವಿವರಣೆಯನ್ನ ನೀಡುತ್ತದೆ. ಒಂದು ರಾಜ್ಯವನ್ನು ಯಾವ ರೀತಿ ಆಳ್ವಿಕೆಯನ್ನು ಮಾಡಬೇಕು, ಅಲ್ಲಿ ಯಾವ ರೀತಿ ನೀತಿ ನಿಯಮಗಳನ್ನು ಅಳವಡಿಸಬೇಕು, ರಾಜ ಮತ್ತು ಆತನ ಕರ್ತವ್ಯಗಳ ಬಗ್ಗೆ ಇದು ಪ್ರಮುಖವಾಗಿ ಚರ್ಚೆಯನ್ನು ಮಾಡುತ್ತೆ. ವೇದಗಳ ಕಾಲದಲ್ಲಿ ರಾಜನನ್ನು ಈ ಕೆಳಗಿನ ಯಾವ ವಿಧಾನದ ಮೂಲಕ ಆಯ್ಕೆ ಮಾಡುತ್ತಿದ್ದರು? ಸಮಿತಿ, ಸಭಾ, ಗ್ರಾಮಸಭೆ, ಜನಪದಗಳು. ಸಮಿತಿಗಳ ಮೂಲಕ ರಾಜನನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ವೇದಗಳ ಕಾಲದಲ್ಲಿ ಜಾರಿಯಲ್ಲಿತ್ತು. ರಾಜನ್ ಅನ್ನುವಂತಹ ಹೆಸರಿನಿಂದ ರಾಜನನ್ನ ಕರೆಯುತ್ತಿದ್ದರು. ಗಾಯತ್ರಿ ಮಂತ್ರವನ್ನು ಒಳಗೊಂಡಿರುವ ವೇದ ಯಾವುದು? ಋಗ್ವೇದದಲ್ಲಿ ನಾವು ಗಾಯತ್ರಿ ಮಂತ್ರವನ್ನು ಕಾಣ್ತೀವಿ. ಋಗ್ವೇದವು ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದುದು. 1028 ಶ್ಲೋಕಗಳ ಮೂಲಕ 10 ಮಂಡಲಗಳಿಂದ ಒಳಗೊಂಡಿದೆ. ಇದರಲ್ಲಿ 3ನೇ ಮಂಡಲದಲ್ಲಿ ಪ್ರಸಿದ್ಧವಾಗಿರುವಂತಹ ಗಾಯತ್ರಿ ಮಂತ್ರವನ್ನು ಕಾಣ್ತೀವಿ. ಭಾರತೀಯ ಪುರಾತತ್ವ ಇಲಾಖೆ, ಇಂಡಿಯನ್ ಆರ್ಚಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಏನು ಕರಿತೀವಿ, ಇದು ಸ್ಥಾಪನೆಯಾದಂತಹ ವರ್ಷ ಯಾವುದು? 1894ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪನೆಯಾಗುತ್ತೆ. ಐತಿಹಾಸಿಕ ಸಂಶೋಧನೆಗಳನ್ನು ಮಾಡುವ ಸಲುವಾಗಿ ಭಾರತೀಯ ಪುರಾತತ್ವ ಇಲಾಖೆ ಕರ್ತವ್ಯವನ್ನು ನಿರ್ವಹಿಸುತ್ತದೆ. ಸ್ಥಳೀಯ ಸರ್ಕಾರದ ಪಿತಾಮಹ, ಭಾರತೀಯ ಸ್ನೇಹಿತ, ವೈಸ್ರಾಯ್, ಆಡಳಿತ ವಿಕೇಂದ್ರೀಕರಣ ಜನಕ ಎಂದು ಯಾವ ಬ್ರಿಟಿಷ್ ವೈಸ್ರಾಯ್ನನ್ನು ಕರೆಯುವರು? ಈ ಎಲ್ಲ ಬಿರುದುಗಳು ಲಾರ್ಡ್ ರಿಪ್ಪನ್ಗೆ ಇರುತ್ತವೆ. ಸ್ಥಳೀಯ ಸರ್ಕಾರಗಳ ರಚನೆಗೆ ಪ್ರಪ್ರಥಮವಾಗಿ ಪ್ರಯತ್ನ ಮಾಡಿದಂಥ ವ್ಯಕ್ತಿ. ಹಾಗೆಯೇ ಭಾರತೀಯ ಸ್ನೇಹಿತ ವೈಸ್ರಾಯ್ ಅಂದರೆ ಆಡಳಿತದ ದೃಷ್ಟಿಕೋನದಲ್ಲಿ ಭಾರತೀಯರೊಂದಿಗೆ ಅತ್ಯಂತ ಸ್ನೇಹಮಯವಾಗಿ ವರ್ತನೆ ಮಾಡಿದಂತಹ ವೈಸ್ರಾಯ್. ಆಡಳಿತ ವಿಕೇಂದ್ರೀಕರಣದ ಜನಕ ಅಂತಲೂ ಕೂಡ ಈತನನ್ನ ಕರೆಯುತ್ತಾರೆ. ಮೈಸೂರು ರಾಜ್ಯಕ್ಕೆ 1973ರಲ್ಲಿ ಕರ್ನಾಟಕ ಎಂದು ನಾಮಕರಣ ಮಾಡಿದಾಗ ರಾಜ್ಯಪಾಲರು ಯಾರಾಗಿದ್ದರು? ಮೋಹನ್ ಲಾಲ್ ಸುಕಾಡಿಯಾರವರು ರಾಜ್ಯಪಾಲರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥವರು ಡಿ ದೇವರಾಜು ಅರಸು. ಅಲ್ಲಿಯವರೆಗೂ ಮೈಸೂರು ರಾಜ್ಯ ಎಂದು ಕರೆಯಲ್ಪಡುತ್ತಿದ್ದಂಥ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣವನ್ನು ಮಾಡಲಾಯಿತು 1973ರಲ್ಲಿ. ಮಹಡ್ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದ್ದಂಥವರು ಯಾರು? ಇದಕ್ಕೆ ಸರಿ ಉತ್ತರ ಸಂವಿಧಾನ ಶಿಲ್ಪಿಯಾಗಿದ್ದ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಒಂದು ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದ್ದರು. ಸಂವಿಧಾನ ಕರಡು ರಚನಾ ಸಮಿತಿಯಲ್ಲಿ ಈ ಕೆಳಗಿನ ಯಾರು ಸದಸ್ಯರಾಗಿರಲಿಲ್ಲ? ಸೊ ಇಲ್ಲಿ ಕರಡು ರಚನಾ ಸಮಿತಿಯ ಸದಸ್ಯರನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಅಧ್ಯಕ್ಷರು ನಮಗೆಲ್ಲ ಗೊತ್ತಿರುವಂತೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಹಾಗಾದ್ರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್, ಸೈಯದ್ ಮಹಮ್ಮದ್ ಸಾದುಲ್ಲಾ, ಸರ್ದಾರ್ ವಲ್ಲಭಾಯ್ ಪಟೇಲ್ ಇವರುಗಳಲ್ಲಿ ಯಾರು ಕರಡು ರಚನಾ ಸಮಿತಿಯ ಸದಸ್ಯರಾಗಿರಲಿಲ್ಲ ಅನ್ನೋದಕ್ಕೆ ಸರಿ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಸಂವಿಧಾನ ಕರಡು ರಚನಾ ಸಮಿತಿಯಲ್ಲಿ ಸದಸ್ಯರಾಗಿ ಇರಲಿಲ್ಲ. ಸಂವಿಧಾನ ಕರಡು ರಚನಾ ಸಮಿತಿಯಲ್ಲಿ ರಾಜ್ಯಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಇದಕ್ಕೆ ಸರಿ ಉತ್ತರ ಜವಾಹರ್ಲಾಲ್ ನೆಹರೂರವರು.
ಭಾರತ ಸಂವಿಧಾನ ರಚನಾ ಸಮಿತಿಯ ಪ್ರಮುಖ ಸಮಿತಿಗಳನ್ನ ನೇಮಕ ಮಾಡಲಾಗುತ್ತೆ. ಅದರಲ್ಲಿ ರಾಜ್ಯಗಳ ಸಮಿತಿಯ ಅಧ್ಯಕ್ಷರನ್ನಾಗಿ ಜವಾಹರ್ಲಾಲ್ ನೆಹರೂರವರು ಆಯ್ಕೆಯಾಗ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲರು ಸಂವಿಧಾನ ರಚನಾ ಸಮಿತಿಯಲ್ಲಿ ಈ ಕೆಳಗಿನ ಯಾವ ಸಮಿತಿಯ ಅಧ್ಯಕ್ಷರಾಗಿದ್ದರು ಅಥವಾ ಮುಖ್ಯಸ್ಥರಾಗಿದ್ದರು? ಸದನ ಸಮಿತಿ, ಮೂಲಭೂತ ಹಕ್ಕುಗಳ ಸಮಿತಿ, ಕೇಂದ್ರ ಸಂವಿಧಾನ ಸಮಿತಿ, ರಾಜ್ಯಗಳ ಸಮಿತಿ. ಇವುಗಳಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಏನಿತ್ತು ಇದರ ಮುಖ್ಯಸ್ಥರಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಕರ್ತವ್ಯವನ್ನ ನಿರ್ವಹಿಸಿದ್ದರು. ಇದಲ್ಲದೆ ಅಲ್ಪಸಂಖ್ಯಾತರು ಮತ್ತು ಬುಡಕಟ್ಟು ವರ್ಗದವರ ಸಮಿತಿಯ ಮುಖ್ಯಸ್ಥರು ಕೂಡ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿದ್ದರು.